ಹಲೋ ಎವ್ರಿವನ್, ವೆಲ್ಕಮ್ ಟು ವರ್ಷಾಸ್ ಕುಕಿಂಗ್ ಚಾನಲ್. ಇವತ್ತೊಂದು ಸೂಪರ್ ಟೇಸ್ಟಿಯಾದಂಥ ಈಸಿಯಾಗಿ ಚಿಕನ್ ಸಾಂಬಾರ್ ರೆಸಿಪಿನ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಈ ಸಾಂಬಾರನ್ನ ಮಾಡಲಿಕ್ಕೆ. ಮೊದಲು ಒಂದು ಖಾರ ರುಬ್ಬಲಿಕ್ಕೆ, ಅರಿಶಿಣ ಖಾರ ರುಬ್ಬಲಿಕ್ಕೆ 2ರಿಂದ 3 ಆಗೋಷ್ಟು ಈರುಳ್ಳಿ, ಒಂದು 5ರಿಂದ 10 ಕಾಳಾಗೋಷ್ಟು ಮೆಣಸು, ಚಕ್ಕೆ, ಲವಂಗ, ಅರಿಶಿಣ ಪುಡಿ, ಒಂದು 8ರಿಂದ 10 ಆಗೋಷ್ಟು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಕ್ಲು ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ರುಬ್ಲಿಕ್ಕೆ ಅಷ್ಟು ನೀರನ್ನ ಹಾಕೊಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡಿ ತಿಳ್ಕೊಳ್ಳಿ. ಇನ್ನೊಂದು ಖಾರ ರುಬ್ಲಿಕ್ಕೆ ಕಾಯಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಸ್ವಲ್ಪ ಕಡಲೆ, ಒಂದು ಏಲಕ್ಕಿ ಹಾಕೊಬಿಟ್ಟು ಅದನ್ನು ಖಾರ ರುಬ್ಬೆತ್ತಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಅಥವಾ ಕಡಾಯಿಗೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಎಣ್ಣೆ ಹಾಕಿ ಕಾದ ನಂತರ ಮೊದಲು ರುಬ್ಬಿರೋ ಅಂಥ ಖಾರ, ಅರಿಶಿಣ ಈರುಳ್ಳಿ ಖಾರನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದರಲ್ಲಿರೋ ಅಂಥ ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗೋ ತನಕ ಬಾಡಿಸ್ಕೊಳ್ಳಿ. ನಂತರ ಅದಕ್ಕೆ 1 ಕಿಲೋ ಆಗೋಷ್ಟು ಚಿಕನ್, ಅದಕ್ಕೆ ರುಚಿಗೆ ಆವಾಗಲೇ ಎಷ್ಟು ಉಪ್ಪು ಬೇಕು ಅದನ್ನು ನೋಡಿ ಹಾಕೊಳ್ಳಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಿ. 10 ಮಿನಿಟ್ಸ್ ಬಿಟ್ಟರೆ ಅದರಲ್ಲಿರೋ ಅಂಥ ನೀರಂಶ ಎಲ್ಲ ಹೊರಗಡೆ ಬಿಟ್ಟು ಅದು ಡ್ರೈ ಆಗಲಿಕ್ಕೆ ಶುರು ಆಗುತ್ತೆ. ಡ್ರೈ ಆದ ನಂತರ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, 1 ಪ್ಯಾಕೆಟ್ ಆಗೋಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ಅದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಂತರ ಅದೆಲ್ಲ ಡ್ರೈ ಆಗಿದೆ, ಅದರಲ್ಲಿ ನೀರಂಶ ಏನೂ ಇಲ್ಲ ಅಂತ ಅನ್ನಿಸ್ದಾಗ ನಿಮಗೆ ಕಾಯಿ ಮತ್ತು ಟೊಮೆಟೊ ರುಬ್ಬಿರೋ ಅಂಥ ಖಾರ ಹಾಕಿ ಅದಕ್ಕೆ ಎಷ್ಟು ಬೇಕು, ಅದು ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಸಾಂಬಾರು ಟೈಪ್ ಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಾಡಿಬಿಟ್ಟು ಅದು ಉಪ್ಪು ಖಾರ ಮತ್ತು ಇನ್ನೊಂದ್ಸತಿ ಚೆಕ್ ಮಾಡಿಬಿಟ್ಟು ವಿಷಲ್ ಏನು ತಗೊಳಕ್ಕೆ ಹೋಗ್ಬೇಡಿ. ಹಂಗೇ ಓಪನ್ ಲಿಡ್ಡಲ್ಲೇ ಬೇಯಿಸ್ಕೊಂಡ್ರೆ ಬಿಸಿ ಆದಂಥ ಎಮ್ಮಿ ಆದಂಥ ಚಿಕನ್ ಸಾಂಬಾರ್ ಈಸಿಯಾಗಿ ಆಗೋಗುತ್ತೆ. ಇದು ಅನ್ನದ ಜೊತೆ, ಮುದ್ದೆ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆನಾದರೂ ಕಾಂಬಿನೇಷನ್ ಆಗುತ್ತೆ. ಇದಕ್ಕೊಂದಲ್ಲ ಅನ್ನೋ ಥರನೇ ಇಲ್ಲ, ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಥರ ವೀಡಿಯೋಗಳು ಬೇಕಾದರೆ